ಈಗಾಗಲೇ ಚಿನ್ನ ಹಾಗೂ ಬೆಳ್ಳಿಯ ದರ ದಿನದಿಂದ ದಿನಕ್ಕೆ ಏರಿಕೆ ಕಾಣುತ್ತಲಿದ್ದು ಶ್ರೀಸಾಮಾನ್ಯ ಕಂಗಾಲಾಗಿದ್ದಾರೆ. ಹಳದಿ ಲೋಹ ನಿಜಕ್ಕೂ ಕೈಗೆಟುಕದ ದ್ರಾಕ್ಷಿ ಎಂಬಂಥ ವಾತಾವರಣ ನಿರ್ಮಾಣವಾಗುತ್ತಿದೆ. ಇತ್ತೀಚೆಗೆ ಕೈಗಾರಿಕೆಗಳ ಮಿಷನರಿಗಳಲ್ಲಿ ಬೆಳ್ಳಿ ಬಳಕೆ ಹೆಚ್ಚುತ್ತಿರುವ ಹಿನ್ನೆಲೆಯಲ್ಲಿ ಬೆಳ್ಳಿ ದರ ಕೂಡ ಗಗನಕ್ಕೇರಿದೆ. ಈ ಎಲ್ಲದರ ನಡುವೆ ಸಂಕ್ರಾಂತಿ ಹಬ್ಬದ ಬಳಿಕ ಚಿನ್ನ ಹಾಗೂ ಬೆಳ್ಳಿಯ ದರ ದುಪ್ಪಟ್ಟಾಗಲಿದೆ ಎಂಬ ಮಾಹಿತಿ ಲಭ್ಯವಾಗಿದೆ. ಪ್ರಸ್ತುತ 1 ಕೆಜಿ ಬೆಳ್ಳಿಯ ದರ 2.14 ಲಕ್ಷ ರೂಪಾಯಿ ಇದ್ದರೆ ಸಂಕ್ರಾಂತಿ ಹಬ್ಬದ ಬಳಿಕ ಈ ದರವು 2.50 ಲಕ್ಷ ರೂಪಾಯಿ ತಲುಪಲಿದೆ ಎನ್ನಲಾಗಿದೆ. ಭೌತಿಕವಾಗಿ ಹಾಗೂ ಡಿಜಿಟಲ್ ರೂಪದಲ್ಲಿ ಚಿನ್ನ ಖರೀದಿ ಮಾಡುವವರ ಸಂಖ್ಯೆಯು ಮಿತಿ ಮೀರಿದ್ದು, ಚಿನ್ನದ ಮೇಲೆ ಹೂಡಿಕೆದಾರರ ಸಂಖ್ಯೆ 15% ಹೆಚ್ಚಾಗಿದೆ ಎಂದು ಕರ್ನಾಟಕ ರಾಜ್ಯ ಆಭರಣ ವರ್ತಕರ ಒಕ್ಕೂಟದ ಪ್ರಧಾನ ಕಾರ್ಯದರ್ಶಿ ಡಾಕ್ಟರ್ ಬಿ ರಾಮಚಾರಿ ಮಾಹಿತಿ ನೀಡಿದ್ದಾರೆ. ಭಾರತದಲ್ಲಿ 1% ಬೆಳ್ಳಿ ಹಾಗೂ 0.1% ಚಿನ್ನ ಮಾತ್ರ ಉತ್ಪಾದನೆಯಾಗುತ್ತದೆ. ಮಿಕ್ಕೆಲ್ಲ ಲೋಹ ವಿದೇಶಗಳಿಂದಲೇ ಆಮದಾಗಬೇಕು. ಹೀಗಾಗಿ ರೂಪಾಯಿ ಮೌಲ್ಯ, ರಾಜಕೀಯ ಅನಿಶ್ಚಿತತೆಗಳು, ಷೇರು ಮಾರುಕಟ್ಟೆ ಏರಿಳಿತ ಎಲ್ಲವೂ ಬೆಳ್ಳಿ ಹಾಗೂ ಬಂಗಾರದ ದರದ ಮೇಲೆ ಪರಿಣಾಮ ಬೀರುತ್ತದೆ. ಚಿನ್ನ ಹಾಗೂ ಬೆಳ್ಳಿಯ ಮೇಲಿನ ಹೂಡಿಕೆ ಅತ್ಯಂತ ಸುರಕ್ಷಿತ ಎಂಬ ಭಾವನೆ ಇರುವುದರಿಂದ ಹೆಚ್ಚಿನ ಜನರು ಈ ಲೋಹಗಳ ಮೇಲೆ ಹೂಡಿಕೆ ಮಾಡುತ್ತಿದ್ದಾರೆ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ ವಿಎಸ್ಎಸ್ ಇಂಗ್ಲಿಷ್ ಮೀಡಿಯಂ ಸಿಬಿಎಸ್ಇ ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.